ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ತಮ್ಮೊಂದಿಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕನ್ನಡ ವಿಷಯವನ್ನು ಇವತ್ತು ಕುಟುಂಬ ಪದದ ಅರ್ಥ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸ್ಗಳು ಮನೆತನ, ಸದಸ್ಯರು, ಇಲ್ಲಿ ಯಜಮಾನ, ಆರಂಭ ಅಂತಿದೆ. ಇಲ್ಲಿ ಕುಟುಂಬದ ಅರ್ಥ ಏನು ಅಂದರೆ ಇಲ್ಲಿ ಮನೆತನ ಆಗುತ್ತದೆ. ಇನ್ನು ಕಾಡಿನ ಅಧಿಪತಿ ಸಿಂಹ, ಆನೆ, ಹುಲಿ, ನರಿ ಅಂತಿದೆ. ಇಲ್ಲಿ ಆನ್ಸರು ಆನೆ ಆಗಿದೆ. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ವಿನಂತಿಸಿದ ಪ್ರಾಣಿ ಎತ್ತು, ನಾಯಿ, ಮಂಗ, ಬೆಕ್ಕು ಅಂತಿದೆ. ಇಲ್ಲಿ ಬಿ ಆಪ್ಷನ್ ಮಂಗ. ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ, ಶ್ರೀ ಅಂಬಿಕಾತನಯ ದತ್ತ, ಪುರಂದರ ವಿಠಲ ಅಂತ ಆಪ್ಷನ್ಸ್ಗಳಲ್ಲಿ ಕಾವ್ಯಾನಂದ ಆಗಿದೆ. ರಾಜನು ಗಿಳಿಮರಿಯನ್ನು ವಿದ್ಯಾಭ್ಯಾಸಕ್ಕಾಗಿ ಸೇರಿಸಿದ ಶಾಲೆ ಸರ್ಕಾರಿ ಶಾಲೆ, ಶುಕಶಾಲೆ, ರಾಜಶಾಲೆ, ಕಾನ್ವೆಂಟ್ ಶಾಲೆ ಅಂತಿದೆ. ಇದರಲ್ಲಿ ರಾಜಶಾಲೆ ಆಗಿದೆ. ಸೃಜನ್ ಪತ್ರವನ್ನು ಬರೆದಿದ್ದು ಸಹೋದರ ಸೃಜನ್ ತನ್ನ ಚಿಕ್ಕಪ್ಪನಿಗೆ, ಸಹೋದರಿ ಸೌಜನ್ಯ ತನ್ನ ತಂದೆ ತಾಯಿಗೆ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಸಹೋದರಿ ಸೌಜನ್ಯ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಕ್ಕಳಿಗೆ ನೀಡುವುದು ಮುತ್ತು, ದುಡ್ಡು, ಮಿಠಾಯಿ, ಚಾಕ್ಲೇಟ್. ಇದರಲ್ಲಿ ಮಿಠಾಯಿ ಆಗಿದೆ. ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಟ ಮಾಡಿದ ವೀರ ಸಂಗೊಳ್ಳಿ ರಾಯಣ್ಣ, ನಾಡಪ್ರಭು ಕೆಂಪೇಗೌಡ, ವೀರ ಮದಕರಿ ನಾಯಕ, ದತ್ತು ಪುತ್ರ ಶಿವಲಿಂಗಪ್ಪ. ಇಲ್ಲಿ ಸಂಗೊಳ್ಳಿ ರಾಯಣ್ಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅರ್ಥ. ಇಲ್ಲಿ ಹುಸಿ ಅಂದರೆ ಸುಳ್ಳು ಅಂತ ಅರ್ಥ ಆಗುತ್ತದೆ. ಪುರಂದರ ದಾಸರ ಅಂಕಿತ ನಾಮ ಯಾವುದು ಅಂದರೆ ಪುರಂದರ ವಿಠಲ. ಇನ್ನು ಒಂದು ಎನ್ನುವ ಅರ್ಥವನ್ನು ಸೂಚಿಸುವ ಶಬ್ದಗಳು ನೋಡ್ಬೋದು. ಇಲ್ಲಿ ಆಪ್ಷನ್ಸ್ಗಳು ಏಕವಚನ ಆಗಿದೆ. ವಸಂತ ಕಾಲದಲ್ಲಿ ಗಿಳಿಯು ಇಂಪಾಗಿ ಹಾಡುತ್ತದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸೂಚಿಸುವ ಲಿಂಗ ಅಂತ ಕೇಳಿದರೆ ಗಿಳಿ ಎನ್ನುವಂಥದ್ದು ಅದೊಂದು ನಪುಂಸಕ ಲಿಂಗ ಆಗಿದೆ. ಶಾಲೆಯಿಂದ ಈ ಪದದಲ್ಲಿನ ತೃತೀಯ ವಿಭಕ್ತಿ ಪ್ರತ್ಯಯನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಯಿಸಿದಾಗ ಶಾಲೆಯಿಂದ ಅನ್ನುವಂಥದ್ದು ಚತುರ್ಥಿ ಅಂದರೆ ಗೆ ಆಗುತ್ತದೆ, ಶಾಲೆಗೆ ಆಗುತ್ತದೆ. ಓಣಿ ಈ ಪದವು ಸೂಚಿಸುವ ಸಮಾನಾರ್ಥಕ ಶಬ್ದಗಳು. ಓಣಿ ಅಂದರೆ ಇಲ್ಲಿ ಬೀದಿ, ಗಲ್ಲಿ ಅಂತ ಅರ್ಥ ಆಗುತ್ತದೆ. ಅರ್ಪಿತ ಕಥೆಯನ್ನು ಹೇಳಿದಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ಕಾಲ ಯಾವುದು? ನೋಡು, ಹೇಳಿದಳು ಅಂದಾಗ ಅದು ಭೂತಕಾಲ ಆಗುತ್ತದೆ. ಘನ ಈ ಪದದ ಪ್ರಾಸಪದ. ಹಣ, ಸಮೂಹ, ಗುಂಪು, ಜನ. ನೋಡ್ಬೋದು ಘನ, ಹಣ ಆಗಿದೆ. ಸಮೀಪ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ದೂರ. ನಿನ್ನ ತಂದೆ ಹೆಸರೇನು, ಏನು ಕೆಲಸ ಮಾಡುತ್ತಿದ್ದಾರೆ? ಈ ವಾಕ್ಯದಲ್ಲಿರಬೇಕಾದ ಸೂಕ್ತ ಲೇಖನ ಚಿಹ್ನೆ ಯಾವುದು ಅಂದಿದ್ದಾರೆ? ಇಲ್ಲಿ ಬಿ ಆಪ್ಷನ್ ಪ್ರಶ್ನಾರ್ಥಕ ಚಿಹ್ನೆ. ಕಂಬನಿ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ನೋಡ್ಬೋದು ಕಣ್ ಪ್ಲಸ್ ಪನಿ ಕಂಬನಿ. ಭಾರತದ ಮಹಿಳಾ ವಿಜ್ಞಾನಿ ಅಣ್ಣಾಮಣಿ. ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಯಾವುದು ಅಂದರೆ ಇಲ್ಲಿ ವಿಜ್ಞಾನಿ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇಂಗ್ಲೀಷ್ ವಿಷಯ ನೋಡೋಣ. ಬೀಸ್, ಬಜ್, ಡಾಗ್ ಅಂತ ಕೇಳಿದರೆ ಡಾಗ್ ಬಾರ್ಕ್ಸ್ ಆಗುತ್ತದೆ. ದ ಮೀನಿಂಗ್ ಆಫ್ ದ ವರ್ಡ್ ಟ್ರಬಲ್ ಈಸ್. ಟ್ರಬಲ್ ಮೀನ್ಸ್ ಇಲ್ಲಿ ಪ್ರಾಬ್ಲಮ್ ಅಂತ ಅರ್ಥ ಆಗುತ್ತದೆ. ಇಲ್ಲಿ MSLAL ಅಂತಿದೆ. ದ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ಡ್ ಬೈ ರೀಅರೇಂಜಿಂಗ್ ದಿಸ್ ಲೆಟರ್ ಈಸ್ ಅಂದಿದ್ರೆ ಇಲ್ಲಿ ನೋಡ್ಬೋದು ಇದು ಸ್ಮಾಲ್ ಆಗುತ್ತದೆ. ಸೊ ಬಿ ಆಪ್ಷನ್. ನೋಡ್ಬೋದು ಕಾಲಮ್ ದಿಸ್ ಸೈಲೆಂಟ್ ಲೆಟರ್ಸ್ ಈಸ್ ಇನ್ ದಿಸ್ ವರ್ಡ್ ಈಸ್ ಅಂದಿದ್ರೆ OUMN ಅಂತಿದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಎ ನಾಯ್ಸ್ ಇರಿಟೇಟ್ಸ್ ಎ ಬಾಯ್ ಬಟ್ ಡಸಂಟ್ ಹೀಸ್ ಟೆಂಪರ್ ಬಾಯ್ಲ್. ವಾಟ್ ಡಸ್ ದ ಇರಿಟೇಟ್ ದ ಬಾಯ್ ಅಂದರೆ ಇಲ್ಲಿ ನಾಯ್ಸ್ ಆಗುತ್ತದೆ. ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಅಂತ ಹೇಳಿದರೆ ಇದು ಏನು ಅಂದರೆ ಕ್ಲೌಡ್ ಆಗುತ್ತದೆ. CLOUD. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳನ್ನು ತಾವು ವೀಕ್ಷಣೆ ಮಾಡಿ ಇಲ್ಲಿ ನೋಡ್ಬೋದು. ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್. ಸೊ ಬಿ ಆಪ್ಷನ್ ಆಗುತ್ತದೆ. ದ ಎಲಿಫೆಂಟ್ಸ್ ಟ್ರಂಕ್ ಈಸ್ ಲಾಂಗ್. ದ ಕಾಮನ್ ಸ್ಪೀಚ್ ಸೌಂಡ್ ಇನ್ ದ ವರ್ಡ್ಸ್ ಬಾತ್, ತನು, ಥಿಂಗ್, ಮಿರ್ತ್ ಈಸ್ ಅಂದಿದ್ದಾರೆ. ಇಲ್ಲಿ TH ಆಗುತ್ತದೆ. ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಕೆಪ್ಟ್ ದೆಮ್ ಇನ್ ಹಿಸ್ ಆಶ್ರಮ. He spoke to them just as he would speak with people. What do you understand from this ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಕೈಂಡ್ ಟುವರ್ಡ್ಸ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆಗುತ್ತದೆ. ನೆಕ್ಸ್ಟು ಪಿಕ್ ಔಟ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ರೋಟಿ, ರೈಸ್, ಚಪಾತಿ, ಗ್ರೇಪ್ಸ್. ಇಲ್ಲಿ ಗ್ರೇಪ್ಸ್ ಆಗುತ್ತದೆ. ಡಿ ಆಪ್ಷನ್. ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪಸ್ಟ್ರಾಫಿ ಈಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಬಿ ಆಪ್ಷನ್ ಹಿ ವಿಲ್. ದ ಮಟೀರಿಯಲ್ ಈಸ್ ಡಿಫರೆಂಟ್. ನೋಡ್ಬೋದು ದ್ಯಾಟ್ ಅಂತಿದೆ. ಫ್ರಾಮ್, ಟು, ಬೈ, ವಿತ್ ಅಂತಿದೆ. ದ ಮಟೀರಿಯಲ್ ಇಸ್ ಡಿಫರೆಂಟ್ ಫ್ರಾಮ್ ದ್ಯಾಟ್. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಒನ್ಸ್ ದೇರ್ ಲಿವ್ಡ್ ಎ ವುಡ್ ಕಟರ್ ಇನ್ ಎ ಸ್ಮಾಲ್ ಕಾಟೇಜ್ ವಿತ್ ಹೀಸ್ wife, a son and a daughter. They were leading a good life. Every day he went into the forest to cut wood and his children to school. His wife used to cook food at home and feed them ಅಂತಿದೆ.
ಹೌ ಮೆನಿ ಪೀಪಲ್ ಲಿವ್ಡ್ ವಿತ್ ದ ವುಡ್ ಕಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದಾರೆ ನೋಡ್ಬೋದು, ಹೌ ಮೆನಿ ಪೀಪಲ್ ಲಿವ್ಡ್ ವಿತ್ ದ ವುಡ್ ಕಟರ್ ಜೊತೆಗೆ ಎಷ್ಟು ಜನ ಇದ್ರು. ಇಲ್ಲಿ ನೋಡ್ಬೋದು ಈಸ್ ವೈಫ್, ಎ ಸನ್ ಆ್ಯಂಡ್ ಎ ಡಾಟರ್ ಅಂದರೆ ಇಲ್ಲಿ 3 ಆಪ್ಷನ್ ಆಗುತ್ತದೆ. ಸೊ ಸಿ ಆಪ್ಷನ್. ದ ಅದರ್ ಜೆಂಡರ್ ಆಫ್ ಹೀರೋ ಈಸ್ ಹೀರೋಯಿನ್, ಸಿ ಆಪ್ಷನ್. ದ ಪ್ಲೂರಲ್ ಫಾರ್ಮ್ ಆಫ್ ಟಾಯ್ ಈಸ್ ಟಾಯ್ಸ್ ಆಗುತ್ತದೆ. ನೆಕ್ಸ್ಟು ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತ ಹೇಳಿದರೆ, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ, ಇಂಡಿಯಾ ಇಸ್ ಅವರ್ ಕಂಟ್ರಿ, ಬೆಂಗಳೂರು ಹ್ಯಾಸ್ ಮೆನಿ ಬ್ಯೂಟಿಫುಲ್ ಗಾರ್ಡನ್ಸ್, ಪಾರ್ಕ್ಸ್ ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸಸ್, ಕರ್ನಾಟಕ ಇಸ್ ಒನ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ ಅಂತ ಹೇಳಿದರೆ, ಇಲ್ಲಿ ಮೊದಲಿಗೆ ಇಂಡಿಯಾ ಇಸ್ ಅವರ್ ಕಂಟ್ರಿ ಬರುತ್ತೆ. ಸೊ ಅಂದರೆ ಎರಡನೇದು ಫಸ್ಟ್ ಆಗುತ್ತೆ. ಅದು ಆದಮೇಲೆ ನೋಡ್ಬೋದು ನೆಕ್ಸ್ಟು ಇಲ್ಲಿ ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ಸ್ ಅಂತ ಹೇಳಿದರೆ, ಅದು ಆದಮೇಲೆ 4 ಆಯಿತು. 4 ಆದಮೇಲೆ ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಕ್ಯಾಪಿಟಲ್ ಆಫ್ ಕರ್ನಾಟಕ. ನೆಕ್ಸ್ಟು ಇದು ಬರುತ್ತೆ ನೋಡ್ರಿ, 3ನೇದು ಬೆಂಗಳೂರು ಹ್ಯಾಸ್ ಮೆನಿ ಬ್ಯೂಟಿಫುಲ್ ಗಾರ್ಡನ್ಸ್. ಸೊ 2, 4, 1, 3 ಬಿ ಆಪ್ಷನ್. ದ ಅಪೋಸಿಟ್ ಆಫ್ ದ ವರ್ಡ್ ಪಾಸಿಬಲ್ ಈಸ್ ಇಂಪಾಸಿಬಲ್, ಸೊ ಬಿ ಆಪ್ಷನ್. ಕಮಿಂಗ್ ಬ್ಯಾಕ್, ಫೈಂಡ್ ಒನ್ ವರ್ಡ್ ಫಾರ್ ದ ಅಬೋವ್ ಸೆಂಟೆನ್ಸ್ ಅಂದರೆ ಇಲ್ಲಿ ರಿಟರ್ನ್ ಆಗುತ್ತದೆ. ಇನ್ನು ನೆಕ್ಸ್ಟು ಲೂಸಿ ಲಿಸನ್ ದ ಸ್ಟೋರೀಸ್ ಫ್ರಾಮ್ ಹರ್ಸ್ ಅಂತ ಹೇಳಿದರೆ, ಇಲ್ಲಿ ಸೂಟೇಬಲ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಹೇಳಿದರೆ, ಇಲ್ಲಿ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಫಾದರ್ ಆ್ಯಂಡ್ ಬ್ರದರ್ ಅಂತಿದೆ, ಇಲ್ಲಿ ಗ್ರ್ಯಾಂಡ್ ಮದರ್.